ಇನ್ನು ಮುನಿರತ್ನ ಬಂಧನ ಏನಿದೆ ಇದು ರಾಜಕೀಯ ಷಡ್ಯಂತ್ರ ಅಥವಾ ಇಷ್ಟು ಬೇಗ ಬಂಧನ ಯಾಕೆ ಅನ್ನೋ ಪ್ರಶ್ನೆ ಮೂಡಿತ್ತು. ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ರು, ಇಷ್ಟು ತರಾತುರಿ ಯಾಕೆ? ಅದಕ್ಕೆ ಬೇಗ ಮಾಡಿದ್ರು ಸಮಸ್ಯೆ, ಲೇಟ್ ಆಗಿ ಬಂಧನಕ್ಕೆ ಒಳಪಡಿಸಿದ್ರು ಕೂಡ ಸಮಸ್ಯೆ. ತಡ ಮಾಡಿದ್ರೆ ಯಾಕೆ ಲೇಟ್ ಅಂತ ಹೇಳ್ತಾರೆ, ಬೇಗ ಮಾಡಿದ್ರೆ ರಾಜಕೀಯವಾಗಿ ದ್ವೇಷದ ರಾಜಕಾರಣ ಅಂತ ಹೇಳ್ತಾರೆ. ಮುನಿರತ್ನ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಯಾವಾಗ ಅರೆಸ್ಟ್ ಮಾಡಬೇಕು ಅಂತ ನೀವೇ ಬರ್ಕೊಡಿ, ಬೇಗ ಮಾಡಿದ್ರು ಸಮಸ್ಯೆ, ಲೇಟ್ ಆಗಿ ಮಾಡಿದ್ರು ಏನ್ ಮಾಡ್ತಾ ಇದ್ರಿ ಇಷ್ಟು ದಿನ ಅಂತ ಪ್ರಶ್ನೆ. ಕಾನೂನಿದೆ, ಆ ಪ್ರಕಾರ ಅರೆಸ್ಟ್ ಮಾಡಿದ್ದೇವೆ ಅಂತ ಲಾಡ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ. ಏನ್ರಿ ಅರೆಸ್ಟ್ ಮಾಡೋದು ತರಾತುರಿ, ಲೇಟ್ ಅರೆಸ್ಟ್ ಮಾಡೋದು ಲೇಟ್ ಅರೆಸ್ಟ್ ಮಾಡ್ಯಾರ ಅಂತಾರೆ. ಏನು ಮಾಡ್ಬೇಕೇನೀಗ? ಈಗ ಅರೆಸ್ಟ್ ಮಾಡಿದ್ರೆ ತರಾತುರಿ ಅಂತಾರೆ, ಲೇಟ್ ಅರೆಸ್ಟ್ ಮಾಡಿದ್ರೆ ಲೇಟಾಗಿ ಅರೆಸ್ಟ್ ಮಾಡ್ಯಾರ ಅಂತ ಹೇಳ್ತಾರೆ. ಏನು ಮಾಡ್ಬೇಕೀಗ ಹೇಳ್ರಿ? ಅವ್ರಿಗೆ ಬರೆದು ಕೂಡ ಕೇಳ್ಬಿಡ್ರಿ, ಯಾವಾಗ ಅರೆಸ್ಟ್ ಮಾಡ್ಬೇಕು ಯಾವಾಗೆಲ್ಲ. ಏನು ಒಂದು ಸರ್ಕಾರ ಇದೆ, ಒಂದು ಪ್ರತಿಕ್ರಿಯೆ ಇದೆ, ಪ್ರೊಸೀಜರ್ ಆಫ್ ಲಾ ಇದೆ. ಸೊ ಯಾಕೆ ಅರೆಸ್ಟ್ ಮಾಡಿರ್ತಾರೆ ರೀಸನ್ ಇದೆ. ಸೊ ಅದರ ಪ್ರಕಾರ ಸರ್ಕಾರ ಮಾಡುತ್ತೆ. ಎಲ್ಲದಕ್ಕೂ ಬರೀ ಆನ್ಸರ್ ಮಾಡ್ತಿದ್ರೆ ಏನು ಮಾಡೋಣ ಹೇಳ್ರಿ? ಎಲ್ಲದಕ್ಕೂ ಏನೋ ಒಂದು ಬರೋದು, ಏನೋ ಒಂದು ಹೇಳೋದಿದ್ರೆ ನಾವೇನು ಮಾಡೋಣ? ವಾಟ್ ವಿ ಕ್ಯಾನ್ ಸೇ? ಪ್ರಿಮಾ ಫೇಸಿ ಎನಿ ಸಚ್ ಥಿಂಗ್ಸ್ ವಿಚ್ ಹಸ್ ಕಮ್, ಗೌರ್ಮೆಂಟ್ ಇಟ್ಸ್ ವಿಸ್ಡಮ್ ಮಾಡಿರ್ತದೆ. ಸರಿಯೋ ತಪ್ಪೋದು ಮುಂದೆ, ಬಟ್ ಅವನು ಪ್ರಿಮಾ ಫೇಸಿ ಬಂದಾಗ ಗೌರ್ಮೆಂಟಿಗೆ ಅದಂಥ ಮಾನದಂಡಗಳು